ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 23ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ. ಅಂದರೆ ಇದು ತೃತೀಯ 3ನೇ ದಿವಸ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಸಂಜೆ 4 ಗಂಟೆ 30 ನಿಮಿಷದವರೆಗೆ ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 13 ನಿಮಿಷದಿಂದ ಅಪರಾಹ್ನ 4 ಗಂಟೆ 39 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 47 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 56 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 55 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 40 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8 ಗಂಟೆ 1 ನಿಮಿಷದಿಂದ ರಾತ್ರಿ 9 ಗಂಟೆ 43 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 35 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 52 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಈ ದಿನ ಉತ್ತಮವಾದಂಥ ಪ್ರಗತಿ ಇರುತ್ತೆ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು ಅಥವಾ ಈ ಮೂಲ ದಾಖಲೆಗಳನ್ನು ಪಡ್ಕೊಳ್ಳುವಂಥದ್ದಾಗಲಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸುವಂಥ ವಿಚಾರ ಎಲ್ಲದಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಹಾಗೆ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ
ಈ ದಿನ ಯಾರು ಸಾಹಸದ ಕೆಲಸಗಳನ್ನು ಮಾಡ್ತಾರೆ ಅಂಥವರಿಗೆ ಜಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂಥ ಅವಕಾಶಗಳಿದೆ. ನಿಮ್ಮ ಸ್ಪರ್ಧೆಗೆ, ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಶೇಷವಾದ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೂ ಕೂಡ ಈ ದಿನ ತುಂಬ ಶುಭಕರವಾದಂತಹ ದಿನ. ಏಕೆಂದರೆ ನಿಮ್ಮ ಪ್ರತಿಭೆ, ನಿಮ್ಮ ಸಾಹಸ, ನಿಮ್ಮ ಶಕ್ತಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದಿದೆ ಕ್ರೀಡಾಪಟುಗಳಿಗೆ. ಇನ್ನು ಇಲ್ಲಿ ಸಹೋದರರಿಗೆ ಕೂಡ ಈ ಕುಜ ಕಾರಕನಾಗಿರೋದ್ರಿಂದ ಈ ದಿನ ಒಡಹುಟ್ಟಿದ ಸಹೋದರರಲ್ಲಾಗಲಿ ಅಥವಾ ಸಂಬಂಧಗಳಲ್ಲಾಗಲಿ ಈ ದಿನ ಅತ್ಯುತ್ತಮವಾದಂಥ ಒಂದು ಸಹಕಾರ ಮನೋಭಾವ ಇರುತ್ತೆ. ಹಾಗಾಗಿ ಈ ದಿನದ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಶ್ರಮ ಪಟ್ಟರೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:30 ಬೆಳಿಗ್ಗೆ 6:34 ಇನ್ನು ಮಧ್ಯಾಹ್ನ 12:15 ಮಧ್ಯಾಹ್ನ 1:11 ಹಾಗೆ ಸಂಜೆ 6:59 ರಾತ್ರಿ 8:02 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋವಂಥವನು. ನೀವು ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳೇನಿದೆ ಅದು ಆರಂಭಿಕ ಅಡೆತಡೆಗಳಿಂದ ಕೂಡಿರುತ್ತೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರುತ್ತೆ. ಜೊತೆಗೆ ಫಲಿತಾಂಶ ಕೂಡ ಬಹಳ ಬೇಗ ಸಿಕ್ಕಲ್ಲ. ಹಾಗಾಗಿ ಆ ಕೆಲಸದ ಬಗ್ಗೆನೇ ನಿಮಗೆ ಬೇಸರ ವ್ಯಕ್ತವಾಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ ಈ ಶನಿ ಹೋರಾದಲ್ಲಿ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:18 ಈ ದಿನ ಬೆಳಿಗ್ಗೆ 11:18 ಮಧ್ಯಾಹ್ನ 12:15 ಇನ್ನು ಸಂಜೆ 5:56 ಸಂಜೆ 6:59 ಹಾಗೆ ರಾತ್ರಿ 1:18 ರಾತ್ರಿ 2:21 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು, ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡ್ಬೋದು. ಏಕೆಂದರೆ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಕೊಡುವಂಥ ಸಂದರ್ಭ ಇದು ಈ ರವಿ ಹೋರ. ಇನ್ನು ನೀವು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಜೊತೆಗೆ ಈ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿ. ಇನ್ನು ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಸರ್ಕಾರಿ ಕೆಲಸ ಕಾರ್ಯಗಳು ಬಾಕಿ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲಿ ಮಾಡೋದರಿಂದ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಈ ಸರ್ಕಾರಿ ಕೆಲಸಗಳಿಗೂ ಕೂಡ ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದು. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:30 ಬೆಳಿಗ್ಗೆ 8:27 ಇನ್ನು ಮಧ್ಯಾಹ್ನ 2:08 ಮಧ್ಯಾಹ್ನ 3:05 ಹಾಗೆ ರಾತ್ರಿ 9:05 ರಾತ್ರಿ 10:08 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಮಾತ್ರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರಾಗಲಿ ಖರೀದಿ ಮಾಡುವಂಥವರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೋಟೆಲ್ಗಳನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ ಉದ್ಯಮಿಗಳು, ಜೊತೆಗೆ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥ ನೌಕರರು ಈ ಚಂದ್ರ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನೋ ಒಂದು ಅಪವಾದ ಬರಬಹುದು, ಇಲ್ಲ ನಿಮ್ಮ ಪ್ರಯತ್ನಗಳು ಸಾರ್ಥಕವಾಗಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಚಂದ್ರ ಹೋರವನ್ನು ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 10:21 ಬೆಳಿಗ್ಗೆ 11:18 ಇನ್ನು ಸಂಜೆ 4:59 ಸಂಜೆ 5:56 ಹಾಗೆ ರಾತ್ರಿ 12:15 ರಾತ್ರಿ 1:18 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯತ್ನವನ್ನು, ನಿಮ್ಮ ಪ್ರಯಾಣವನ್ನು ಉತ್ತಮವಾದಂತಹ ಸಮಯದಲ್ಲಿ ಆರಂಭ ಮಾಡಿ. ಇದೇ ಶುಭ ಮುಹೂರ್ತ.
ಪ್ರತಿದಿನ ನೀವು ಯಾವ ಮುಹೂರ್ತ ಯಾವ ಸಂದರ್ಭದಲ್ಲಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಕೆಲವೊಂದು ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮ ಫಲವನ್ನು ತಂದುಕೊಡುತ್ತೆ. ಈ ಎರಡನ್ನು ಕೂಡ ನೀವು ಪ್ರತಿನಿತ್ಯ ಅನುಸರಣೆ ಮಾಡಲೇಬೇಕು. ಅದಕ್ಕಾಗಿ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಪುಷ್ಯ ಮಾಸದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಈಗಾಗಲೇ ಪುಷ್ಯ ಮಾಸ ಆರಂಭ ಆಗಿದೆ. ಅಂದರೆ ಇಲ್ಲಿ ಚಂದ್ರ ಪುಷ್ಯಮಿ ನಕ್ಷತ್ರದಲ್ಲಿ ಇರುವಾಗ ಬರುವಂಥ ಮಾಸ ಏನಿದೆ ಅದನ್ನು ಪುಷ್ಯ ಮಾಸ ಅಂತ ಹೇಳಿ ಕರೀತಾರೆ. ಇಲ್ಲಿ ಪುಷ್ಯ ಅನ್ನುವಂಥ ಪದ ಪೋಷಣೆ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಜೊತೆಗೆ ಶಕ್ತಿ ಮತ್ತು ಶುದ್ಧತೆಯ ಸಂಕೇತ ಇದು ಈ ಪುಷ್ಯ ಅನ್ನುವಂಥದ್ದು. ಈ ಮಾಸ ಚಳಿಗಾಲದಲ್ಲಿ ಬರೋದರಿಂದ ಆರೋಗ್ಯದ ದೃಷ್ಟಿಯಿಂದ ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಮಾಸ ಇದು. ಇಲ್ಲಿ ಜಪ ತಪ ಧ್ಯಾನ ಪಾರಾಯಣ ಇತ್ಯಾದಿ ಆಧ್ಯಾತ್ಮಿಕ ವಿಚಾರಗಳಾಗಲಿ ಧಾರ್ಮಿಕ ವಿಚಾರಗಳಿಗಾಗಲಿ ಪುಷ್ಯ ಮಾಸ ಅತ್ಯುತ್ತಮವಾದಂಥ ಮಾಸ. ಪಿತೃದೇವತೆಗಳ ಪೂಜೆಗೂ ಕೂಡ ಈ ಪುಷ್ಯ ಮಾಸ ತುಂಬ ಶ್ರೇಷ್ಠವಾಗಿರುವಂಥದ್ದು. ಇನ್ನು ಯಾವುದೇ ರೀತಿಯ ದೋಷಗಳಿದ್ದರೆ ಅದರ ವಿಮೋಚನೆಗೂ ಕೂಡ ಇದು ಪವಿತ್ರವಾದಂಥ ಮಾಸ. ಇನ್ನು ವೇದಗಳು ಮತ್ತು ಮಂತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಈ ಮಾಸ ತುಂಬ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲೂ ಈ ಶ್ರಾವಣ ಮಾಸದ ಹುಣ್ಣಿಮೆಯಿಂದ ಪುಷ್ಯ ಮಾಸದ ಹುಣ್ಣಿಮೆಯವರೆಗಿನ ಕಾಲ ಏನಿದೆ ಇದು ಅತ್ಯಂತ ಶುಭಕರ ಕಾಲ ಅನ್ನುವಂಥದ್ದು ವೈದಿಕ ಶಾಸ್ತ್ರ ಹೇಳುವಂಥ ವಿಚಾರ. ಇಲ್ಲಿ ಶಿವನಿಗೆ ಕಾರ್ತಿಕ ಮಾಸ ಹೇಗೋ, ವಿಷ್ಣುವಿಗೆ ಆಶ್ವಯುಜ ಮಾಸ ಹೇಗೋ, ಹಾಗೆ ಶನೇಶ್ಚರನಿಗೆ ಪುಷ್ಯ ಮಾಸ ಅಷ್ಟೇ ಪ್ರಿಯವಾಗಿರುವಂಥದ್ದು. ಯಾಕೆಂದರೆ ಶನಿಯ ಜನ್ಮ ನಕ್ಷತ್ರ ಪುಷ್ಯ ನಕ್ಷತ್ರ. ಹಾಗಾಗಿ ಪುಷ್ಯ ಮಾಸ ಇಡೀ ಯಾರು ಶನಿದೇವರ ಪೂಜೆಯನ್ನು ಮಾಡ್ತಾರೆ ಅಂಥವ್ರಿಗೆ ಅನರ್ಥಗಳು ದೂರ ಆಗುತ್ತೆ. ತಾವು ಮಾಡಿರುವಂಥ ಯಾವುದೇ ರೀತಿಯ ದೋಷಗಳು ಪಾಪಗಳು ನಿವಾರಣೆಯಾಗುತ್ತೆ. ಹಾಗೆ ಈ ಶನಿಯ ಬಾಧೆಯಿಂದ ಬಳಲ್ತಾ ಇರುವಂಥವರು ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ಶನಿದೇವರ ಆರಾಧನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಕೆಲವರು ಸಾಡೆಸಾತಿ ಶನಿಯಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಶನಿಯ ದೋಷಗಳಿದ್ದರೆ, ಅರ್ಧಾಷ್ಟಮ ಶನಿ ಇದ್ದರೆ, ಪಂಚಮ ಶನಿಯ ದೋಷ ಇದ್ದರೆ, ಕಂಟಕ ಶನಿಯ ದೋಷ ಇದ್ದರೆ, ಜನ್ಮ ನಕ್ಷತ್ರದಲ್ಲಿ ಶನಿ ಇದ್ದರೆ ಅಂಥವರು ಈ ಶನಿಯ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಶನಿದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಈ ಪುಷ್ಯ ಮಾಸದ ಹುಣ್ಣಿಮೆ ಏನಿದೆ ಆ ದಿನದಂದು ಶನಿಗೆ ತೈಲಾಭಿಷೇಕವನ್ನು ಮಾಡಿದ್ರೆ, ಬೆಲ್ಲದ ದಾನ ಮಾಡಿದ್ರೆ ಅತ್ಯಂತ ಶುಭಪ್ರದವಾದಂಥ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಎಳ್ಳು ಮತ್ತು ಬೆಲ್ಲ ಈ ಒಂದು ಮಾಸದಿಂದಲೇ ದಾನ ಮಾಡುವಂಥದ್ದು ಆರಂಭ ಆಗಿದೆ. ಅದರಲ್ಲೂ ಈ ಚಳಿಗಾಲದಲ್ಲಿ ದೇಹವನ್ನು ಬಿಸಿಯಾಗಿಡಲಿಕ್ಕೆ ಎಳ್ಳು ಬೆಲ್ಲವನ್ನು ಉಪಯೋಗಿಸಬೇಕು ಅನ್ನುವಂಥ ವಿಚಾರ ಆಯುರ್ವೇದ ಹೇಳುವಂಥದ್ದು. ಹಾಗಾಗಿನೇ ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಮಾಸ ಅತ್ಯಂತ ಶುಭಕರವಾಗಿರುವಂಥ ಮಾಸ. ಇನ್ನು ಗರುಡ ಪುರಾಣದ ಪ್ರಕಾರ ನಾಭಿ ಸ್ಥಾನವೇ ಶನಿಯ ಸ್ಥಾನ. ಹಾಗಾಗಿ ನಮ್ಮ ದೇಹದಲ್ಲಿ ಇರುವಂಥ ಅತ್ಯಂತ ಶಕ್ತಿಶಾಲಿಯಾದಂಥ ಕೇಂದ್ರ ಅಂತ ಹೇಳಿದ್ರೆ ಅದು ನಾಭಿ. ಆದ್ದರಿಂದ ಈ ಮಾಸದಲ್ಲಿ ಮನಸ್ಸು ದೇಹ ಮತ್ತು ಶಕ್ತಿ ಸಮತೋಲನದಲ್ಲಿ ಇರುತ್ತೆ. ಹಾಗಾಗಿ ಈ ಮೂರೂ ಕೂಡ ಸಮತೋಲನದಲ್ಲಿ ಇದ್ದಾಗ ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ಯಾವುದೇ ಸಾಧನೆಯನ್ನಾಗಲಿ ಮಾಡಲಿಕ್ಕೆ ಈ ಮಾಸ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ಪುಷ್ಯ ಮಾಸ ತುಂಬ ಶ್ರೇಷ್ಠವಾಗಿರುವಂಥದ್ದು. ಇನ್ನು ಈ ಪುಷ್ಯ ಮಾಸದ ಮೊದಲರ್ಧ ವಿಷ್ಣು ಆರಾಧನೆಗೆ ಅತ್ಯುತ್ತಮವಾದಂಥ ಕಾಲ. ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಿತೀಯೆಯಿಂದ ಪಂಚಮಿಯವರೆಗೆ ತುಳಸಿ ದಳಗಳಿಂದ ಶ್ರೀಹರಿಯನ್ನು ಪೂಜೆ ಮಾಡಿದ್ರೆ ಸೌಂದರ್ಯ ವರ್ಧಿಸುತ್ತೆ, ಮನಸ್ಸಿಗೆ ಶಾಂತಿ ಲಭಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ಪುಷ್ಯ ಮಾಸದ ಸೋಮವಾರಗಳಂದು ಶಿವಾರ್ಚನೆಯನ್ನು ಮಾಡಿದ್ರೆ, ಶಿವನನ್ನು ಬಿಲ್ವಪತ್ರೆಗಳಿಂದ ಅರ್ಚನೆ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಶಿವ ಆಶುತೋಷ. ಹಾಗಾಗಿ ಬಯಕೆಗಳನ್ನು ಕ್ಷಣಾರ್ಧದಲ್ಲಿ ಈಡೇರಿಸುವಂಥ ಶಿವನ ಆರಾಧನೆಯನ್ನು ಕೂಡ ಈ ಪುಷ್ಯ ಮಾಸದ ಸೋಮವಾರಗಳಂದು ಮಾಡಬೇಕು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಭಾನುವಾರಗಳಂದು ಪುಷ್ಯ ಮಾಸದಲ್ಲಿ ಸೂರ್ಯಾರಾಧನೆಯನ್ನು ಮಾಡಬೇಕು. ಅಂದರೆ ಸೂರ್ಯನನ್ನು ಈ ಜಿಲ್ಲೇಡು ಹೂಗಳಿಂದ ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಪುಷ್ಯ ಮಾಸದ ಷಷ್ಠಿಯ ದಿನ
ತಮಿಳರು ಕುಮಾರಸ್ವಾಮಿಯನ್ನು ಪೂಜೆ ಮಾಡ್ತಾರೆ. ಇನ್ನು ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿ ಎಷ್ಟು ಪವಿತ್ರವೋ ಅವರಿಗೆ ಈ ಸ್ಕಂದ ಪೂಜೆ ಕೂಡ ಪುಷ್ಯ ಮಾಸದಲ್ಲಿ ಅಷ್ಟೇ ಪವಿತ್ರತಮವಾಗಿ ಇರುವಂಥದ್ದು. ಇನ್ನು ಈ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಏನಿದೆ ಅದು ಪಿತೃದೇವತೆಗಳಿಗೆ ಅತ್ಯಂತ ಅನುಕೂಲಕರವಾಗಿರುವಂಥ ತಿಥಿ ಇದು. ಹಾಗಾಗಿ ಈ ಒಂದು ಅಷ್ಟಮಿಯ ದಿನ ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕು. ಹಾಗೆ ಈ ಮಾಸದ ಶುದ್ಧ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದು ಸಂತಾನ ಪ್ರಾಪ್ತಿಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗೆ ಕುಟುಂಬದಲ್ಲಿ ಒಂದು ಶಾಂತಿ ಮತ್ತು ಶುಭಗಳನ್ನು ನೀಡುವಂಥ ಏಕಾದಶಿ ಇದು ಪುತ್ರದ ಏಕಾದಶಿ. ಇನ್ನು ಈ ಪುಷ್ಯ ಮಾಸದಲ್ಲಿ ಮತ್ತೊಂದು ವಿಶೇಷ ಕಾರ್ಯವನ್ನು ಮಾಡಬೇಕು. ಅದೇನೆಂದರೆ ವಸ್ತ್ರದಾನವನ್ನು ಮಾಡಬೇಕು. ಅತ್ಯಂತ ಪುಣ್ಯಕರ ಇದು ವಸ್ತ್ರ. ಯಾರು ಚಳಿಯಿಂದ ಬಳಲ್ತಾ ಇರ್ತಾರೆ, ಯಾರಿಗೆ ವಸ್ತ್ರಗಳ ಅಗತ್ಯ ಇದೆ ಅಂಥವ್ರಿಗೆ ದಾನದ ರೂಪದಲ್ಲಿ ಸಹಾಯ ಮಾಡಬೇಕು ಅನ್ನುವಂಥದ್ದು ಇದೆ. ಇದು ಮಾನವೀಯತೆಯನ್ನು ಸಾರುವಂತಹ ಒಂದು ಶ್ರೇಷ್ಠತಮವಾದಂತಹ ಕಾರ್ಯ. ಆದರೂ ಕೂಡ ವಸ್ತ್ರದಾನ ಸದ್ಗತಿಯನ್ನು ತಂದುಕೊಡುತ್ತೆ. ಇನ್ನು ಈ ಪುಷ್ಯ ಮಾಸದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಸಂಕ್ರಾಂತಿ. ಇದೊಂದು ಮಹಾ ಹಬ್ಬ. ಇದು ಸಂಕ್ರಾಂತಿಯ ಹಿಂದಿನ ದಿನ ಭೋಗಿ ಹಬ್ಬ ಇರುತ್ತೆ. ಇಲ್ಲಿ ಅಂಧಕಾರ, ಕೆಡುಕು ಮತ್ತು ಸೋಮಾರಿತನವನ್ನು ಹೋಗಲಾಡಿಸುವಂಥ ಹಬ್ಬ ಇದು ಭೋಗಿ ಹಬ್ಬ. ಇಲ್ಲಿ ಚಳಿಯನ್ನು ಅಗ್ನಿಯಿಂದ ದೂರ ಮಾಡುವಂಥ ಒಂದು ಆಧ್ಯಾತ್ಮಿಕ ಸಂಕೇತ ಕೂಡ ಇದೆ ಈ ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ. ಹಾಗಾಗಿನೇ ಚಳಿಯನ್ನು ಹೇಗೆ ದೂರ ಮಾಡ್ತೇವೆಯೋ ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಅಂಧಕಾರವನ್ನಾಗಲಿ ನಮ್ಮ ಸೋಮಾರಿತನವನ್ನಾಗಲಿ ದೂರ ಮಾಡುವಂಥ ಒಂದು ವಿಶೇಷ ದಿನ ಇದು. ಇನ್ನು ಮಕರ ಸಂಕ್ರಾಂತಿ ತಮಗೆಲ್ಲರಿಗೂ ಗೊತ್ತೇ ಇದೆ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಒಂದು ಶುಭ ದಿನ. ಈ ದಿನ ಶಿವನಿಗೆ ಎಳ್ಳು ಮತ್ತು ಹಸುವಿನ ತುಪ್ಪದಿಂದ ಅಭಿಷೇಕವನ್ನು ಮಾಡಿದ್ರೆ ದಾರಿದ್ರ್ಯ ದೂರವಾಗುತ್ತೆ, ಭೋಗ ಭಾಗ್ಯಗಳು ವೃದ್ಧಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಲವಾರು ಪುರಾಣಗಳಲ್ಲಿ ಈ ಸಂಕ್ರಾಂತಿಯ ವಿಶೇಷತೆಯನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಈ ಸಂಕ್ರಾಂತಿ ಏನಿದೆ ಅದು ಒಂದು ಪರ್ವಕಾಲವಾಗಿ ಇರುವಂಥದ್ದು. ಇನ್ನು ಸಂಕ್ರಾಂತಿಯ ಮುಂದಿನ ದಿನ ಕನು ಹಬ್ಬ. ಕೃಷಿಗೆ ಸಹಾಯ ಮಾಡುವಂಥ ಪಶುಗಳನ್ನು ಲಕ್ಷ್ಮೀ ಸ್ವರೂಪ ಅಂತ ಹೇಳೇ ಭಾವಿಸಿ ಪೂಜಿಸುವಂಥ ಒಂದು ವಿಶೇಷ ದಿನ ಇದು. ಇನ್ನು ಈ ಪುಷ್ಯ ಮಾಸದ ಬಹುಳ ಅಮಾವಾಸ್ಯೆ ಏನಿದೆ ಅದು ಚೊಲ್ಲಂಗಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇದನ್ನೇ ಕೆಲವರು ಅವರಾತ್ರಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಈ ದಿನ ಪಿತೃತರ್ಪಣವನ್ನು ಮಾಡುವಂಥದ್ದು, ಅನ್ನದಾನವನ್ನು ಮಾಡುವಂಥದ್ದು ಅತ್ಯಂತ ಪುಣ್ಯಕರವಾದಂಥ ಒಂದು ಕೆಲಸ. ಇಲ್ಲಿ ಪಿತೃದೇವತೆಗಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಅತ್ಯಂತ ಬಲವಾಗಿರುವಂಥ, ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ದಿನ ಅಂತ ಹೇಳಿದ್ರೆ ಈ ಪುಷ್ಯ ಮಾಸದ ಅಮಾವಾಸ್ಯೆಯ ದಿನ. ಇನ್ನು ಈ ಪುಷ್ಯ ಮಾಸದಲ್ಲಿ ಸೂರ್ಯೋದಯದ ಕಿರಣಗಳು ಅತ್ಯಂತ ಪವಿತ್ರತಮವಾಗಿರುವಂಥದ್ದು. ಅದು ಒಂದು ಯೋಗ ಚೈತನ್ಯವನ್ನು ನೀಡುವಂತಹ ಕಿರಣಗಳು. ಹಾಗಾಗಿನೇ ಈ ಚುಮು ಚಳಿಯಲ್ಲಿ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವಂಥದ್ದು ಅತ್ಯಂತ ಆರೋಗ್ಯಕರ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಸೂರ್ಯನ ಕಿರಣಗಳು ಬೆಳಗಿನ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂಥ ಅಶುದ್ಧತೆಯನ್ನು ದೂರ ಮಾಡುತ್ತೆ. ಹಾಗಾಗಿ ನಮಗೆ ನಿರ್ಧಾರಿತವಾದಂಥ ಒಂದು ಬುದ್ಧಿಯನ್ನು ಮತ್ತು ಪ್ರಾಣಶಕ್ತಿಯನ್ನು ಬಲಪಡಿಸುವಂಥ ಸೂರ್ಯನ ಕಿರಣಗಳು ಈ ಪುಷ್ಯ ಮಾಸದಲ್ಲಿ ಮಾತ್ರ ಇರುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ಪುಷ್ಯ ಮಾಸ ಬಹಳ ವಿಶೇಷವಾದಂಥ ಒಂದು ಮಾಸ ಅನ್ನಿಸ್ಕೊಂಡಿದೆ. ಈ ಪುಷ್ಯ ಮಾಸದ ಸಂದರ್ಭದಲ್ಲಿ ನೀವು ನಿಮ್ಮ ಮನೆ ದೇವರ ದರ್ಶನವನ್ನು ಮಾಡುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬಹುದು. ಇದರಿಂದ ಒಳ್ಳೆಯದಾಗುತ್ತೆ. ಹಾಗೆ ಈ ಪುಷ್ಯ ಮಾಸದಲ್ಲಿ ಧನುರ್ಮಾಸದ ಪೂಜೆ ಆರಂಭ ಆಗ್ತಾ ಇರುವಂಥ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚೆಯೇ ಎಲ್ಲ ದೇವಾಲಯಗಳಲ್ಲೂ ಈ ಪ್ರಾತಃ ಕಾಲದಲ್ಲಿ ಭಗವಂತನ ಆರಾಧನೆ ನಡೀತಾ ಇರುವಂಥ ಸಂದರ್ಭ. ಈ ಒಂದು ವೇಳೆಯಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದ ವೇಳೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಶುಭಪ್ರದವಾದಂಥ ಫಲವನ್ನು ತಂದುಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನಮ್ಮ ಹಿರಿಯರು, ಗುರು ಹಿರಿಯರು, ಋಷಿ ಮುನಿಗಳು ವಿಶೇಷವಾಗಿ ಈ ಬ್ರಾಹ್ಮಿ ಮುಹೂರ್ತವನ್ನು ಸರ್ವಶ್ರೇಷ್ಠ ಅಂತ ಹೇಳಿ ಕರೆದಿರುವಂಥದ್ದು. ಅದರಲ್ಲೂ ಈ ಧನುರ್ಮಾಸದಲ್ಲಿ ಭಗವಂತನ ಆರಾಧನೆ ಆ ಸಮಯದಲ್ಲಿ ಆದರೆ ಮಾತ್ರ ಶ್ರೇಯಸ್ಕರ ಅನ್ನುವಂಥ ಒಂದು ನಂಬಿಕೆ ಕೂಡ ಇತ್ತು. ಹಾಗಾಗಿ ತಾವು ಕೂಡ ಸಾಧ್ಯವಾದಷ್ಟು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ಸೇವೆಯನ್ನು, ಪೂಜೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ನಿಮ್ಮ ಕರ್ಮ, ನಿಮ್ಮ ಶ್ರಮ, ನಿಮ್ಮ ಕೆಲಸ, ನಿಮ್ಮ ಚಟುವಟಿಕೆ, ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳು ಈ ದಿನ
ಪ್ರಗತಿದಾಯಕವಾದಂಥ ಸ್ಥಿತಿಯಲ್ಲಿ ಇರುತ್ತೆ, ಒಂದು ಪ್ರೋಗ್ರೆಸಿವ್ ಆಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಕರಾರುವಕ್ಕಾದಂಥ ಲೆಕ್ಕಾಚಾರದಲ್ಲೇ ನಿಮ್ಮ ಕೆಲಸಗಳು ನಡೆಯುತ್ತೆ. ಹಾಗಾಗಿ ಈ ದಿನ ನಿಮ್ಮ ದುಡಿಮೆಯಾಗಲಿ ನಿಮ್ಮ ಸಂಪಾದನೆಯಾಗಲಿ ನಿಮಗೆ ಸಮಾಧಾನಕರವಾಗಿರುತ್ತೆ. ಇನ್ನು ಈ ದಿನ ಲಾಭವನ್ನು ಗಳಿಸಲಿಕ್ಕೂ ಕೂಡ ಹೊಸ ಮಾರ್ಗಗಳನ್ನು ಅನ್ವೇಷಣೆ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಸಂಶೋಧನೆ, ಒಂದು ರಿಸರ್ಚ್ ಮೈಂಡ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಅದರಲ್ಲೂ ಈ ಹಣವನ್ನು ಸಂಪಾದನೆ ಮಾಡುವಂಥದ್ದು, ಸಂಪಾದನೆ ಮಾಡಿದ ಹಣದ ಸದ್ವಿನಿಯೋಗ, ನಾಳೆಗಾಗಿ ಉಳಿತಾಯ, ಇಂಥ ವಿಚಾರಗಳು ಈ ದಿನ ನಿಮಗೆ ಬಹಳ ಪ್ರಬುದ್ಧವಾದ ಆಲೋಚನೆಯಲ್ಲಿ ಸೇರ್ಪಡೆಯಾಗಿರುತ್ತೆ. ಇನ್ನು ಈ ದಿನ ಬಾಕಿ ಇರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಅತ್ಯುತ್ತಮವಾದಂಥ ಒಂದು ಸಮಯ, ಒಳ್ಳೆಯ ಕಾಲ ಇದು, ಸಕಾಲ. ಆದ್ದರಿಂದ ಈ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ಗ್ರಹಗತಿಗಳು ನಿಮಗೆ ಈ ದಿನ ತುಂಬ ಫೇವರಬಲ್ ಆಗಿರೋದ್ರಿಂದ ಕಾರ್ಯ ಸಾಧನೆಗೆ ತುಂಬ ಶ್ರೇಷ್ಠವಾಗಿರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಅಧಿಕಾರ, ಹಾಗೆ ನಿಮ್ಮ ವಿವೇಚನೆ ಎಲ್ಲವನ್ನೂ ಕೂಡ ಸದ್ವಿನಿಯೋಗ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ಉತ್ತಮ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಬುದ್ಧತೆ ಕೂಡ ಇರುತ್ತೆ. ಕೆಲಸದ ಬಗ್ಗೆ ತುಂಬ ಆತುರ ಇರೋದರಿಂದ, ಕುತೂಹಲ ಇರೋದರಿಂದ ಈ ದಿನ ಜವಾಬ್ದಾರಿಯುತವಾದಂಥ ಕೆಲಸಗಳು ನಿರ್ವಹಣೆ ಆಗುತ್ತೆ. ಕುಟುಂಬಸ್ಥರು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬೆಂಬಲಿಸ್ತಾರೆ, ಸಹಕರಿಸ್ತಾರೆ. ಒಳ್ಳೆಯ ದಿನ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ, ಕೆಲಸ ಮಾಡಲೇಬೇಕು ಅನ್ನುವಂಥ ಹಂಬಲ ಇದೆ. ಆದರೆ ಎಲ್ಲೋ ಮಧ್ಯದಲ್ಲಿ ನಿಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ, ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಲ್ಲ. ಇದರಿಂದ ನಿಮಗೆ ಕೆಲಸ ಆರಂಭ ಆದರೂ ಕೂಡ ಫಲಿತಾಂಶಗಳು ತುಂಬ ನಿಧಾನವಾಗಿ ತಲುಪುತ್ತೆ. ಇದರಿಂದ ನಿಮಗೆ ಕೆಲಸದ ಬಗ್ಗೆನೇ ಬೇಸರ ಮೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಆದಾಯದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಆದಾಯಕ್ಕಿಂತ ನಿಮ್ಮ ಖರ್ಚು ಹೆಚ್ಚಾಗಬಹುದು. ಹಾಗಾಗಿ ಖರ್ಚಿನ ಬಾಬ್ತು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಈ ಬೇಡದ ವಿಚಾರಗಳಿಗೆ ಮಾಡುವಂಥ ವ್ಯರ್ಥ ಖರ್ಚುಗಳು, ಇದನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ಸಂತೋಷದ ಭಾವ ಇರುವಂಥದ್ದು. ಯಾವುದೋ ಒಂದು ವಿಚಾರಕ್ಕಾಗಿ ಕುಟುಂಬಸ್ಥರೆಲ್ಲರಿಗೂ ಕೂಡ ಒಂದು ಸಂತೋಷ ಇದೆ, ನೆಮ್ಮದಿ ಇದೆ. ಹಾಗೆ ಈ ದಿನ ಹಿತಶತ್ರುಗಳ ಕಾಟದಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಒತ್ತಡ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಂತಹ ಶತ್ರುಗಳನ್ನು ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಕೆಲವು ಅಹಿತಕರವಾದಂತಹ ಘಟನೆಗಳು ನಿಮ್ಮ ವ್ಯಾಪಾರದಲ್ಲೋ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೋ ನಡೆಯುವಂಥ ಸಾಧ್ಯತೆ ಇದೆ. ಇದು ನಿಮ್ಮ ಮನಃಶಾಂತಿಯನ್ನು ಸ್ವಲ್ಪ ಮಟ್ಟಿಗೆ ಕೆಡಿಸುವಂಥದ್ದು. ಹಾಗಾಗಿ ಅಂಥ ವಿಚಾರಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡಬೇಡಿ, ಆದ್ಯತೆಯನ್ನು ಕೊಡಬೇಡಿ. ಅದನ್ನು ಪಕ್ಕಕ್ಕೆ ಸರಿಸುವಂಥದ್ದು ತುಂಬ ಜಾಣತನ. ಇನ್ನು ಈ ದಿನ ವಿರೋಧಿಗಳ ಹೇಳಿಕೆಗೆ ಕೂಡ ಮಹತ್ವವನ್ನು ಕೊಡಬೇಡಿ. ಏಕೆಂದರೆ ಅವರು ನಿಮ್ಮ ಮೇಲೆ ತಪ್ಪನ್ನು ಹೇರುವಂಥದ್ದು, ಹಾಗೆ ಒಂದು ಕಪ್ಪು ಚುಕ್ಕೆ, ಒಂದು ಮಸಿ ಬಳಿಯುವಂಥ ಒಂದು ಕೆಲಸ ಅವರಿಂದ ಆಗುವಂಥ ಪ್ರಯತ್ನ ಆಗ್ತಾ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಜ್ಞಾಪಕ ಶಕ್ತಿ ಅಷ್ಟೊಂದು ಸಪೋರ್ಟ್ ಮಾಡಲ್ಲ ನಿಮಗೆ. ಹಾಗಾಗಿ ದಾಖಲೆ ಪತ್ರಗಳ ಮೂಲಕವೇ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಈ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಅಷ್ಟಮದಲ್ಲಿದ್ದಾನೆ, ದುಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಒತ್ತಡ ಇರುತ್ತೆ, ಸ್ವಲ್ಪ ವೇದನೆ ಇರುತ್ತೆ, ದುಃಖ ಇರುತ್ತೆ. ಹಾಗೆ ಯಾವುದೋ ಒಂದು ಹಳೆಯ ಸಮಸ್ಯೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಮನಃಶಾಂತಿ ಸ್ವಲ್ಪ ಕಡಿಮೆ ಇರುವಾಗ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲ್ಲ. ಅದರಲ್ಲೂ ಈ ಪ್ರಯಾಣ ಮಾಡುವಂಥ ಸಂದರ್ಭ, ನೀವೇ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಮಾತ್ರ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಪೂರ್ವ ಸಿದ್ಧತೆ ಈ ದಿನ ಬೇಕೇ ಬೇಕು.
ಇನ್ನು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಖಿನ್ನತೆಗೆ ಒಳಗಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಡಿಪ್ರೆಷನ್ ಬಂದ್ಬಿಡ್ಬೋದು. ಯಾಕೆಂದರೆ ನೀವು ಅತಿಯಾಗಿ ನಂಬಿರುವಂಥವರೇ ಈ ದಿನ ನಿಮಗೆ ಕೈ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಒಂದು ನಡವಳಿಕೆ ಅಂಥವರಿಂದ ಬರುವಂಥದ್ದು. ಇದು ನಿಮ್ಮ ಮನಸ್ಸಿಗೆ ತಾತ್ಕಾಲಿಕವಾಗಾದರೂ ಕೂಡ ಆಘಾತವನ್ನು ತರುವಂಥ ವಿಚಾರ. ಆದ್ದರಿಂದಲೇ ಈ ದಿನ ಜೀವನವನ್ನು ಸಾಮಾನ್ಯೀಕರಿಸಿಕೊಳ್ಬೇಕು. ತುಂಬ ಜನರಲ್ ಆಗಿ ಇರಬೇಕು. ಎಲೆ ಮರೆ ಕಾಯಿಯಂತೆ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬದಲ್ಲೂ ಕೂಡ ಏನೋ ಒಂದು ಭಿನ್ನಾಭಿಪ್ರಾಯ ಇರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುವಂಥದ್ದು. ಏತಿ ಅಂದರೆ ಪ್ರೀತಿ ಅನ್ನುವಂಥ ವಿಚಾರ ತುಂಬ ಇರುತ್ತೆ. ಹಾಗಾಗಿ ಕುಟುಂಬದಲ್ಲೂ ಕೂಡ ಮನೆಯಿಂದ ಹೊರಗೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸಂದರ್ಭಗಳು ಕಡಿಮೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ನಿಮ್ಮ ಶ್ರಮ ಏನಿದೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಈ ದಿನ ಸಿಕ್ಕಲ್ಲ. ಆದರೂ ಕೂಡ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಫಲ ಈ ದಿನ ಸಿಕ್ಕಲಿಲ್ಲ ಅಂಥೇಳಿ ನೀವು ಮಧ್ಯಕ್ಕೆ ನಿಲ್ಲಿಸುವಂಥದ್ದು ಅಷ್ಟೊಂದು ಜಾಣತನ ಅಲ್ಲ. ಹಾಗಾಗಿ ನಿರಂತರವಾಗಿರುವಂಥ ಒಂದು ಪ್ರಯತ್ನವನ್ನು ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ಕೆಲಸ ಮಾಡೋದಷ್ಟೇ ನಿಮ್ಮ ಕರ್ತವ್ಯ. ಕೊಡುವಂಥ ಫಲಾಫಲಗಳು ಭಗವಂತನ ಒಂದು ಅಧಿಕಾರ. ಹಾಗಾಗಿ ನೀವು ಅಂಥ ಒಂದು ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಾ ಕೆಲಸ ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ತುಂಬ ಸಂತೋಷ ಇರುತ್ತೆ. ಫಲಗಳು ನಿಮಗೆ ಶುಭದಾಯಕವಾಗಿರುತ್ತೆ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಈ ದಿನ ಉತ್ತಮವಾದಂಥ ದಿನ. ನಿಮ್ಮ ಪ್ರಯತ್ನಕ್ಕೂ ಮೀರಿದಂಥ ಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಜೊತೆಗೆ ಈ ದಿನ ಆದಾಯ ಚೆನ್ನಾಗಿದೆ. ಅದರಂತೆಯೇ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಖರ್ಚು ಆದಷ್ಟು ಈ ದಿನ ನಿಮಗೆ ಸಮಾಧಾನ. ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ, ಒಳ್ಳೆಯ ಕಾರ್ಯಕ್ಕೆ ನಿಮ್ಮ ಶ್ರಮ ವಿನಿಯೋಗ ಆಗ್ತಾ ಇದೆ ಅನ್ನುವಂಥ ಭಾವ ಮೂಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಉದ್ಯಮಿಗಳಿಗಾಗಲಿ, ಸ್ವಂತ ಬಿಸ್ನೆಸ್ಸನ್ನು ನಡೆಸ್ತಾ ಇರುವಂಥವ್ರಿಗಾಗಲಿ ಈ ದಿನ ನಿಮ್ಮದು ಒಂದು ಮಹದಾಸೆ ಈಡೇರುತ್ತೆ. ಬಹಳ ದಿನಗಳಿಂದ ಬಾಕಿ ಇದ್ದಂತಹ ಒಂದು ಆಸೆ, ಒಂದು ಬಯಕೆ ಈ ದಿನ ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಮನಸ್ಸು ಇದರಿಂದ ಸಂತೋಷ ಆಗುತ್ತೆ. ಇನ್ನು ಕೆಲವು ಕಾರಣಗಳಿಂದ ಈ ಕುಟುಂಬದ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಅದಕ್ಕೆ ನಿಮ್ಮ ಮನಸ್ಸೇ ಕಾರಣವಾಗಿರುವಂಥದ್ದು. ಏಕೆಂದರೆ ಕೆಲವೊಂದು ಸಾಮಾನ್ಯ ವಿಚಾರಗಳಿಗೂ ಕೂಡ ಹೆಚ್ಚುವರಿಯಾಗಿ ಅರ್ಥವನ್ನು ಕೊಡ್ತೀರಿ. ಓವರ್ ಥಿಂಕಿಂಗ್ ಮಾಡುವಂಥದ್ದು. ಇದರಿಂದ ಈ ದಿನ ಮಾನಸಿಕ ಒತ್ತಡ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಗಾಳಿಯಲ್ಲಿ ಗೋಪುರ ಕಟ್ಟುವಂಥ ಕೆಲಸ ಏನಿದೆ ಅದನ್ನು ನಿಲ್ಲಿಸುವಂಥದ್ದು ಉತ್ತಮ. ನಿಮ್ಮ ಊಹೆ, ನಿಮ್ಮ ಭಾವನೆ, ನಿಮ್ಮ ಕಲ್ಪನೆ ಇದಕ್ಕೆ ಕಡಿವಾಣ ಹಾಕಬೇಕು. ಒಂದು ಚೌಕಟ್ಟಿನೊಳಗೆ ನೀವು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೂ ಕೂಡ ಅದನ್ನು ಬಹಳ ಬೇಗ ಇತ್ಯರ್ಥಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಇಬ್ಬರ ಜಗಳದಲ್ಲಿ ಯಾರಾದರೂ ಒಬ್ಬರು ಸೋತ್ರೇ ಕ್ಷೇಮ ಅನ್ನುವಂಥ ವಿಚಾರ ನಿಮಗೆ ಅರ್ಥ ಆಗುತ್ತೆ. ಇದು ಧನಾತ್ಮಕವಾದಂತಹ ದೃಷ್ಟಿಕೋನ. ಇದು ಪಾಸಿಟಿವ್ ಆಗಿ ನೋಡುವಂಥ ವಿಚಾರ. ಇದನ್ನು ನೀವು ಸ್ವಲ್ಪ ಹೆಚ್ಚಳ ಮಾಡ್ಕೊಳ್ಳಿ. ಅಂದರೆ ಅದನ್ನೇ ಮುಂದುವರಿಸ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಶಿವಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಇದನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ರಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರೋ ಅಡ್ಡಿ ಆತಂಕ ತರ್ತಾಯಿದ್ರು, ಯಾರೋ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಿಸ್ತಾ ಇದ್ರು, ಅಂಥವರು ಈ ದಿನ ತೆಪ್ಪಗಾಗುವಂಥ ದಿನ. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಲಿ, ನಿಮ್ಮ ತೀರ್ಮಾನಗಳಿಗಾಗಲಿ ಅವರೂ ಕೂಡ ಆಶ್ಚರ್ಯ ಪಡುವಂಥ ದಿನ ಇದು. ಹಾಗೆ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ದಿನ ಆಗಿರೋದರಿಂದ ನೀವು ಕೈ ಹಿಡಿಯುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ಗೌರವ ಸಿಕ್ಕುವಂಥದ್ದು. ಏಕೆಂದರೆ ನಿಮ್ಮ ಆ ಕೆಲಸದ ಇನ್ವಾಲ್ವ್ಮೆಂಟ್ ಅಷ್ಟು ಚೆನ್ನಾಗಿದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಅದ್ಭುತವಾಗಿದೆ ಈ ದಿನದಲ್ಲಿ. ಹಾಗಾಗಿಯೇ ಈ ಪ್ರಯತ್ನಗಳು ನಿಮಗೆ ಉತ್ತಮವಾದಂಥ ಒಂದು ಫಲವನ್ನು ನೀಡುತ್ತೆ, ಫಲಿತಾಂಶವನ್ನು ತರುತ್ತೆ. ಇನ್ನು
ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ವಿವೇಚನಾಪೂರ್ವಕವಾಗಿ ಇರುವಂಥದ್ದು, ತುಂಬ ಕ್ಯಾಲ್ಕುಲೇಟಿವ್ ಆಗಿದೆ, ಲೆಕ್ಕಾಚಾರದಲ್ಲೇ ಇದೆ. ಇದು ಒಳ್ಳೆಯ ಬೆಳವಣಿಗೆ, ನಿಮಗೆ ಅನುಕೂಲಕರವಾಗಿರುವಂಥ ಡೀಲ್ ಇದು. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ರಾಜಿ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಬರಬಹುದು. ಏಕೆಂದರೆ ನಿಮ್ಮ ಸ್ವಂತದ ಹಿತಾಸಕ್ತಿಯನ್ನು ಬಿಟ್ಟು ಬೇರೆ ಕೆಲಸ ಕಾರ್ಯಗಳಿಗೂ ಕೂಡ ಆದ್ಯತೆಯನ್ನು ಕೊಡುವಂಥ ಸಂದರ್ಭ ಬರಬಹುದು. ಆದರೂ ಕೂಡ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಅಲ್ಪ ಯಶಸ್ಸಿನಿಂದ ಮೈಮರಿಬೇಡಿ. ಏಕೆಂದರೆ ನಿಮ್ಮ ಒಂದು ಗುರಿ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ಆಗಬೇಕು. ಸಾಧನೆ ಮಾಡಿದ್ರೆ ಮಾಡಬೇಕು, ಭಂಡಾರ ಹೊಡೆದ್ರೆ ನೀವು ಬಹಳ ದೊಡ್ಡ ಮೊತ್ತದ ಭಂಡಾರವನ್ನೇ ಹೊಡಿಬೇಕು ಅನ್ನುವಂಥದ್ದು ನಿಮ್ಮ ಆಸೆ. ಹಾಗಾಗಿ ಅಲ್ಪ ಸ್ವಲ್ಪ ಯಶಸ್ಸು ಏನು ಸಿಕ್ಕತ್ತೆ ಅದರಿಂದ ಮೈಮರೆತರೆ ನಾಳೆ ದೊಡ್ಡ ಸಾಧನೆಗೆ ನಿಮಗೆ ಮನಸ್ಸು, ಆತ್ಮವಿಶ್ವಾಸ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ರಾಜಿ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಇದೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು 4 ಜನರಿಗೆ ಪ್ರದರ್ಶನ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸನ್ನಿವೇಶ ಇದೆ. ಅದನ್ನು ಸೂಕ್ತವಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಈ ದಿನ ಪಂಚಮದಲ್ಲಿದ್ದಾಗ ನಿಮ್ಮ ಪ್ರಯತ್ನಗಳಲ್ಲಿ ಅಷ್ಟೊಂದು ಫಲ ಸಿಕ್ಕಲ್ಲ. ಪ್ರಯತ್ನ ಬಹಳಷ್ಟು ಮಟ್ಟಿಗೆ ಇರುತ್ತೆ, ಆದರೆ ಫಲಿತಾಂಶ ಮಾತ್ರ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರಲ್ಲ. ಇನ್ನೂ ಕೂಡ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಹೆಚ್ಚಾಗುವಂಥ ಸಂದರ್ಭ ಇದೆ. ಯಾರನ್ನೋ ಓಲೈಸುವ ಸಲುವಾಗಿ, ಯಾರೊಂದಿಗೋ ಈ ದಿನ ನೀವು ಪೈಪೋಟಿ ಮಾಡುವಂಥ ಸಲುವಾಗಿ ಖರ್ಚುಗಳನ್ನು ಮಾಡುವಂಥದ್ದು, ಆ ಸಂಬಂಧವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನದ ತೀರ್ಮಾನ ತುಂಬ ಆತುರದಲ್ಲಿ ತೆಗೆದುಕೊಳ್ಳುವಂಥದ್ದು. ನಾಳೆಯ ದಿನ ಅದು ನಿಮಗೆ ಪಶ್ಚಾತ್ತಾಪವನ್ನು ತರಿಸುವಂಥ ಸಂದರ್ಭ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣದ ಕೊರತೆ ಆದರೂ ಕೂಡ ಅದರಲ್ಲೇ ನೀವು ನಿಭಾಯಿಸಬೇಕು. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರಲ್ಲ, ತೃಪ್ತಿಯನ್ನು ತರಲ್ಲ. ಅಂಥ ಬಯಕೆಗಳು ಕೂಡ ಈಡೇರಲ್ಲ, ಅರ್ಧಂಬರ್ಧ ಆಗುವಂಥ ಸಾಧ್ಯತೆ ಇರುತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ, ಅದರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಬೇಕು. ಇನ್ನು ಕೆಲವು ಕಾರಣಗಳಿಗಾಗಿ ಈ ದಿನ ಪ್ರೀತಿ ಪ್ರೇಮದ ಜೀವನದಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇದೆ. ಇದಕ್ಕೆ ನಿಮ್ಮ ಮಾತು ಪ್ರಮುಖವಾದಂಥ ಕಾರಣವಾಗುತ್ತೆ. ಹಾಗಾಗಿ ಮಾತಿನಲ್ಲಿ ವ್ಯತ್ಯಯ ಆದಾಗ ಆ ಭಾವನೆಗಳು ಕೂಡ ಬೇರೆ ಬೇರೆ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಭಿನ್ನಾಭಿಪ್ರಾಯದ ಜೊತೆಗೆ ಅಭಿಪ್ರಾಯ ಭೇದಗಳು ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನೀವು ಯಾವ ತೀರ್ಮಾನವನ್ನು ಕೈಗೊಂಡಿದ್ದೀರೋ ಈ ದಿನ ಆ ತೀರ್ಮಾನಕ್ಕೆ ಬದ್ಧರಾಗುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನದ ಪ್ರವಾಸ ಅಷ್ಟೊಂದು ಸಂತೋಷವನ್ನು ತರಲ್ಲ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ. ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ, ಸುಖ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳು ಇರುತ್ತೆ. ನಿಮಗೆ ಎಲ್ಲವೂ ಕೂಡ ಇದೆ, ಆದರೆ ಅದನ್ನು ಅನುಭವಿಸುವಂಥ ಯೋಗ ಮಾತ್ರ ಇಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಖರ್ಚು ವೆಚ್ಚಗಳಿಗಾಗಲಿ ಅಥವಾ ನಿಮ್ಮ ದೈನಂದಿನ ಖರ್ಚಿಗಾಗಲಿ ಆದಾಯ ಮಾತ್ರ ಚೆನ್ನಾಗಿರುತ್ತೆ. ಆದರೆ ಅದನ್ನು ವಿವೇಚನೆಯಿಂದ ಬಳಸುವಂಥ ಒಂದು ಸಂದರ್ಭದಲ್ಲಿ ಮಾತ್ರ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರ ತಪ್ಪುವಂಥದ್ದು, ಅದರಿಂದ ಆಗುವಂಥ ಪಶ್ಚಾತ್ತಾಪಗಳು, ಇದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕಾಗತ್ತೆ. ಸಾಧಕ ಬಾಧಕಗಳನ್ನು ನೀವು ತುಲನೆ ಮಾಡಬೇಕಾಗತ್ತೆ. ಇನ್ನು ಮನಸ್ಸಿನಲ್ಲಿ ಒಂದು ಸಂತೋಷದ ಭಾವನೆಯೇನೋ ಇರುತ್ತೆ, ಆದರೆ ಆ ಭಾವನೆ ಬಹಳ ಅಲ್ಪ ಕಾಲದ್ದು, ತಾತ್ಕಾಲಿಕವಾಗಿ ಇರುವಂಥದ್ದು. ಹಾಗಾಗಿ ಶಾಶ್ವತವಾಗಿರುವಂಥ ಒಂದು ಸಂತೋಷ, ಒಂದು ಭಾವನೆ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ದಿನದ ಕೆಲಸಗಳಲ್ಲಿ ಇರುವಂಥ ಒಂದು ತಂತ್ರಗಾರಿಕೆ ಏನಿದೆ, ಸ್ಟ್ರಾಟಜಿ ಏನಿದೆ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ.
ಇನ್ನು ಮನಸ್ಸಿನಲ್ಲಿರುವಂಥ ಆಸೆಯನ್ನು, ಆಕಾಂಕ್ಷೆಗಳನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಅಂಥ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ಲಿಕ್ಕೂ ಕೂಡ ಈ ದಿನ ಸಾಧ್ಯ ಆಗದೇ ಇರುವಂಥ ಸಂದರ್ಭಗಳಿದೆ, ಪರಿಸ್ಥಿತಿ ಹಾಗಿರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಮನಸ್ಸಿನಲ್ಲೇ ಅದುಮಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಬೇಕಾಗತ್ತೆ. ಇನ್ನು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧ ಈ ದಿನ ಅಷ್ಟೊಂದು ಉತ್ತಮವಾಗಿರಲ್ಲ. ಹಾಗಾಗಿ ಯಾವುದೇ ಗುರುತರವಾಗಿರುವಂಥ ಜವಾಬ್ದಾರಿಯುತವಾದಂಥ ವಿಚಾರಗಳನ್ನು ಈ ದಿನ ಮನೆಯಲ್ಲಿ ಚರ್ಚೆ ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣದ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನ ಮಾಡುವಂಥ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಗೌರವ ಸಂದಾಯ ಆಗುತ್ತೆ. ಹಾಗೆ ಚಂದ್ರನಿಂದ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮನಸ್ಸು ಈ ದಿನ ಬಹಳ ತಿಳಿಯಾಗಿರುತ್ತೆ. ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಏಕಪ್ರಕಾರವಾಗಿ ಇರುತ್ತೆ. ಹಾಗಾಗಿ ಮನಸ್ಸು ಚಂಚಲವಾಗಿ ಇಲ್ಲದೇ ಇರುವಂಥ ಸಂದರ್ಭದಲ್ಲೇ ಸಾಧನೆಯನ್ನು ಮಾಡಲಿಕ್ಕೆ ತುಂಬ ಅವಕಾಶಗಳಿದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ನಿಮ್ಮ ಮುಂದಿನ ಓದು, ವ್ಯಾಸಂಗ, ಉನ್ನತ ವಿದ್ಯಾಭ್ಯಾಸ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಕೂಡ ಸಿಕ್ಕುವಂಥದ್ದು. ಹೀಗೆ ನಿಮಗೆ ಸಿಕ್ಕುವಂಥ ಟಿಪ್ಸ್ ಏನಿದೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಬಹಳ ಉತ್ತಮವಾದಂಥ ನೆರವನ್ನು ತಂದುಕೊಡುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ, ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಈ ದಿನ ನಡೆಯುವಂಥ ಚರ್ಚೆಗಳು ನಿಮ್ಮ ಪರವಾಗಿರುತ್ತೆ. ಇದರಿಂದ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಈ ದಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ಈ ವಿಲ್ ಪವರ್ ಅನ್ನುವಂಥದ್ದು ಹೆಚ್ಚಾದಾಗ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಕೂಡ ಹೆಚ್ಚಾಗ್ತಾ ಇರುತ್ತೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ನಿಮ್ಮ ಆಕಾಂಕ್ಷೆಗಳೇನಿದೆ ಅಥವಾ ನಿಮ್ಮ ಗುರಿ ಏನಿದೆ ಅದನ್ನು ತಲುಪಲಿಕ್ಕೆ ಬಹಳ ಸುಲಭವಾದಂಥ ದಾರಿ ನಿಮಗೆ ಸಿಕ್ಕತ್ತೆ. ನಿಮ್ಮ ಟಾರ್ಗೆಟ್ ಈ ದಿನ ರೀಚ್ ಆಗುವಂಥದ್ದು. ಹಾಗೆ ಈ ದಿನ ತಜ್ಞರ ಸಲಹೆಯನ್ನು ಪಡ್ಕೊಳ್ತೀರಿ, ಅನುಭವಸ್ಥರ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಸೋಲು ಅನ್ನುವಂಥದ್ದು ಬಹಳ ವಿರಳವಾಗಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಮುಂದಾಲೋಚನೆ ಇರಬೇಕು, ದೂರಾಲೋಚನೆ ಅನ್ನುವಂಥದ್ದು ಇರಬೇಕು. ಇವತ್ತಲ್ಲ ನಾಳೆಗೆ, ಇನ್ನು 1 ವರ್ಷಕ್ಕೆ, ಇನ್ನು 5 ವರ್ಷಕ್ಕೆ ಯಾವ ರೀತಿಯ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಈ ದಿನ ನಿಮ್ಮ ಕೃತಿಯಲ್ಲಿ ತೋರಿಸ್ಬೇಕಾಗತ್ತೆ. ಅಂಥ ಒಂದು ದೂರದೃಷ್ಟಿ ಇರಲಿ, ಒಂದು ವಿಷನ್ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಜೊತೆಗೆ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಈ ದಿನ ಚಂದ್ರನಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಏಕೆಂದರೆ ಈ ದಿನ ಕೆಲವೊಂದು ವಿಶೇಷವಾದಂಥ ಸಂದರ್ಭಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ನಿಮ್ಮ ಮಾತು ಹೊಂದಾಣಿಕೆಯಾಗಲ್ಲ. ಹಾಗಾಗಿನೇ ಭಿನ್ನಾಭಿಪ್ರಾಯಗಳ ಜೊತೆಯಲ್ಲೇ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಸೇರ್ಪಡೆ ಮಾಡಿಸ್ಬೇಕಾಗತ್ತೆ. ಇದರಿಂದ ಕುಟುಂಬಸ್ಥರಲ್ಲೂ ಕೂಡ ನಿಮ್ಮ ಒಂದು ಮಾತಿಗಾಗಲಿ ಅಥವಾ ಅಭಿಪ್ರಾಯಕ್ಕಾಗಲಿ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಏಕಾಂಗಿಯಾಗಿಯೇ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ನೀವು ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ಹಾಗೆ ಈ ದಿನ ಎಲ್ಲಿಂದಲೋ ಹಣ ಬರುತ್ತೆ ಅಂತ ಹೇಳಿ ನಿಮ್ಮ ಒಂದು ಆದಾಯವನ್ನಾಗಲಿ ಅಥವಾ ನಿಮ್ಮ ಯೋಜನೆಯನ್ನಾಗಲಿ ರೂಪಿಸ್ಕೊಳ್ಬಾರ್ದು. ಹಣ ಕೈಯಲ್ಲಿದ್ದರೆ ಮಾತ್ರ ನೀವು ಅಂಥ ಕೆಲಸಗಳಿಗೆ ಕೈ ಹಾಕಿ, ಇಲ್ಲ ಅಂದರೆ ಆ ಕೆಲಸಗಳನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ಬಂಧು ಮಿತ್ರರು ಕೂಡ ನಿಮಗೆ ಸಹಾಯಕ್ಕೆ ಸರಿಯಾಗಿ ಸಹಕಾರವನ್ನು ನೀಡಲ್ಲ. ಎಲ್ಲವೂ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಯಾವುದೂ ಕೂಡ ನಿಮ್ಮ ಜೊತೆಯಲ್ಲಿ ಇರಲ್ಲ. ಹಾಗಾಗಿ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಇದೊಂದು ಆತಂಕಕಾರಿಯಾದಂತಹ ಸನ್ನಿವೇಶ ಆಗಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ.
ಆಹಾರ ವಿಹಾರಾದಿಗಳು ಈ ದಿನ ನಿಮ್ಮ ಒಂದು ಮನಸ್ಥಿತಿಯನ್ನು ನಿರ್ಧರಿಸೋದ್ರಿಂದ ನೀವು ಹೆಚ್ಚಿನ ಗುಣಮಟ್ಟದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಚ್ಚಿನ ಪ್ರತಿಫಲ ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡುವಂಥವರು ನಿಮ್ಮ ಒಂದು ಕೆಲಸಗಳನ್ನು, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಅದರಲ್ಲೂ ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇರುವಂಥವರು, ಇಂಥವರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸು ಬಹಳ ತಿಳಿಯಾಗಿರುತ್ತೆ. ಹಾಗೆ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಒಂದು ಸ್ಪಷ್ಟತೆ ಇದೆ, ಒಂದು ಕ್ಲಾರಿಟಿ ಇದೆ. ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಮುಂದೂಡಬೇಕು, ಯಾವುದರಿಂದ ಎಷ್ಟು ಲಾಭ ಇದೆ, ಯಾವುದರಿಂದ ಎಷ್ಟು ನಷ್ಟ ಇದೆ, ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಪ್ರಬುದ್ಧತೆ ಅನ್ನುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ನೀವು ನಿರೀಕ್ಷೆ ಮಾಡಿದಷ್ಟು ಪಡ್ಕೊಳ್ತೀರಿ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡೇ ಮುಗಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ವಿಲ್ ಪವರ್ ಚೆನ್ನಾಗಿದೆ. ಇನ್ನು ಈ ದಿನ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ನಡೆಯಿಂದ, ನಡತೆಯಿಂದ, ಹಾಗೆ ನಿಮ್ಮ ಮಾತಿನಿಂದ ಕೂಡ ಕೆಲವರಿಗೆ ನಿಮ್ಮ ಬಗ್ಗೆ ಸಂಪೂರ್ಣವಾದಂಥ ವಿಶ್ವಾಸ ಇರುತ್ತೆ. ಹಾಗೆ ನಿಮ್ಮ ಮಾತಿನಿಂದ ಬೇರೆಯವರನ್ನು ಮೆಸ್ಮರೈಸ್ ಮಾಡುವಂಥದ್ದು ಇದೆ. ಅವರನ್ನು ಕೂಡ ಈ ದಿನ ನಿಮ್ಮ ಬಲೆಗೆ ಕೆಡುವಂಥ ಒಂದು ಪ್ರಯತ್ನ, ಅದು ಕೂಡ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಂದು ಪ್ರಗತಿದಾಯಕವಾದಂಥ ಒಂದು ಬೆಳವಣಿಗೆ ಇದೆ. ಇದು ಪ್ರಯೋಜನಕಾರಿಯಾಗಿರುವಂಥ ಬೆಳವಣಿಗೆ. ಹಾಗೆ ಈ ದಿನದ ತೀರ್ಮಾನಗಳು, ಚರ್ಚೆಗಳು, ಅಭಿಪ್ರಾಯದ ಈ ಹಂಚಿಕೆ ಏನಿದೆ ಇದು ಕೂಡ ತುಂಬ ಫಲಪ್ರದವಾಗಿರುತ್ತೆ. ಒಂದು ಹೆಲ್ದಿ ಡಿಸ್ಕಷನ್ ಅನ್ನುವಂಥದ್ದು ಈ ದಿನ ಇರೋದರಿಂದ ನಿಮಗೆ ಫಲಪ್ರದ ಈ ದಿನ ಅಂತ ಹೇಳಿ ಭಾವನೆ ಬರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಆತ್ಮತೃಪ್ತಿ ಬಹಳ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ತೃಪ್ತಿ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ನೀವು ಹೆಸರನ್ನು ಗಳಿಸುವಂಥದ್ದು ಸಮಾಜದಲ್ಲಾಗಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ ಬಹಳ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಗಳಿಸ್ಕೊಳ್ತೀರಿ. ಮೇಲಧಿಕಾರಿಗಳು ಕೂಡ ಈ ದಿನ ನಿಮ್ಮ ಬಗ್ಗೆ ಒಲವನ್ನು ತೋರಿಸುವಂಥದ್ದು, ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ಸಾಧ್ಯತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ದಿನ ಯಾವುದೇ ಒಂದು ದಾಖಲೆ ಪತ್ರಗಳಿಗೆ ನೀವು ಸಹಿ ಹಾಕುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ. ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಈ 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ವ್ಯಯಭಾವಗಳು ಜಾಸ್ತಿ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗಲ್ಲ. ನಿರೀಕ್ಷೆ ಮಾಡಿದಂಥವರು ನಿಮಗೆ ಸಹಾಯ ಸಹಕಾರಗಳನ್ನು ಕೊಡಲ್ಲ. ಹಾಗಾಗಿನೇ ಈ ದಿನ ತೀವ್ರವಾದಂತಹ ಹಿನ್ನಡೆಯ ಜೊತೆಗೆ ಬೇಸರದ ಸನ್ನಿವೇಶಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮಗೆ ಪ್ರೋತ್ಸಾಹದಾಯಕವಾದಂಥ ದಿನ ಅಲ್ಲ. ಒಂದು ಮೋಟಿವೇಶನ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಮೆಕ್ಯಾನಿಕಲ್ಲಾಗಿ, ಯಾಂತ್ರಿಕವಾಗಿ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೆಲಸಗಳ ಬಗ್ಗೆ ನಿಮಗೆ ಗಮನ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಅಲ್ಲೂ ಕೂಡ ಏನೋ ಎಡವಟ್ಟಾಗುವಂಥದ್ದು ಇದೆ. ಇನ್ನು ಮನೆಯಲ್ಲಿ ನೀವು ಉಪಯೋಗಿಸುವಂಥ ವಿದ್ಯುತ್ ಉಪಕರಣಗಳಾಗಲಿ ಅಥವಾ ಈ ಗ್ಯಾಸ್ ಸ್ಟೋವ್ ಅನ್ನುವಂಥದ್ದಾಗಲಿ, ಹರಿತವಾದಂಥ ವಸ್ತುಗಳಿಂದಾಗಲಿ ಏನೋ ಒಂದು ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ಎಲ್ಲ ವಿಚಾರಗಳಿಗೂ ಕೂಡ ಶ್ರಮ ಪಡಲೇಬೇಕು, ಸ್ಟ್ರಗಲ್ ಮಾಡಲೇಬೇಕು. ಲೈಫ್ ಈಸ್ ಎ ಸ್ಟ್ರಗಲ್ ಅನ್ನುವಂಥದ್ದು ಈ ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದಿನ ಮಿತಿಮೀರಿ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಮನೆ ವಾರ್ತೆಗಾಗಿ ಈ ದಿನ ಖರ್ಚಾಗುವಂಥದ್ದು, ಜೊತೆಗೆ ವಿರೋಧಿಗಳ ಒಂದು ಒತ್ತಡ ಕೂಡ ಈ ದಿನ ನಿಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಾನಸಿಕವಾಗಿ ಅಷ್ಟೊಂದು ನೆಮ್ಮದಿ ಇರಲ್ಲ ಈ ದಿನ. ಇನ್ನು ಈ ದಿನ ಸಂತೋಷದ ಭಾವನೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಮೂಡುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಒಡನಾಟ, ಅವರ ಜೊತೆಗಿನ ಸಂಭಾಷಣೆ ಈ ದಿನ ನಿಮಗೆ ಸಂತೋಷವನ್ನು ತರುವಂಥದ್ದು ಕೂಡ ಇರುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಯಾವುದು ಸಂತೋಷವನ್ನು ಕೊಡುತ್ತೆ ಅಂತಹ ಕೆಲಸಗಳನ್ನೇ ಹೆಚ್ಚು ಹೆಚ್ಚು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಆದರೆ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ವೇಳೆಯಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ ಅದನ್ನು ಮೊದಲು ಗುರುತಿಸ್ಕೊಂಡು ಜವಾಬ್ದಾರಿಯನ್ನು ನೀವು ಒಪ್ಕೊಳ್ಬೇಕಾಗತ್ತೆ. ಇದೊಂದರಲ್ಲಿ ಮಾತ್ರ ನೀವು ತುಂಬ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಜೊತೆಗೆ ವ್ಯಾಪಾರಸ್ಥರಿಗೆ ಈ ದಿನ ಉತ್ತಮವಾದಂಥ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ಪ್ರಗತಿ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಪ್ರಯಾಣದ ವಿಚಾರದಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನಕರವಾದಂಥ ಫಲಿತಾಂಶಗಳು ಸಿಗ್ತಾ ಇರುತ್ತೆ. ಹಾಗೆ ಅಪರಿಚಿತರು ಕೂಡ ಈ ದಿನ ನಿಮಗೆ ಸಹಾಯ ಮಾಡುವಂಥವರು, ಬಂಧು ಮಿತ್ರರು ಕೂಡ ಸಕಾಲಕ್ಕೆ ನಿಮಗೆ ಸಹಕಾರವನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ರೈತಾಪಿ ವರ್ಗದವರು ಕೂಡ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ಏನೋ ಒಂದು ಸಮಾಧಾನ, ಅಷ್ಟೊಂದು ಸೋಲುಗಳ ಹಿನ್ನೆಲೆಯಲ್ಲೂ ಕೂಡ ಈ ದಿನ ಸಮಾಧಾನಕರವಾದಂಥ ಒಂದು ಮುನ್ನಡೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಬೆಲೆ ಬಾಳುವ ವಸ್ತುಗಳನ್ನು ಈ ದಿನ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಹಾಗೆ ವಿರೋಧಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಯಾವುದೇ ರೀತಿಯ ಒಂದು ಕಾಂಪಿಟೇಷನಲ್ಲಿ ಇದ್ದರೂ ಕೂಡ ಅದರಿಂದ ನಿಮಗೆ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ಫಲಿತಾಂಶಗಳು ನಿಮ್ಮ ಪರವಾಗಿಯೇ ಇರುತ್ತೆ. ಇನ್ನು ಈ ದಿನ ಶಾಂತ ಭಾವದಿಂದ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನಿರ್ಧಾರಗಳು ತುಂಬ ಫಲಪ್ರದವಾಗುವಂಥದ್ದು. ಇನ್ನು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರಿಗೆ ಈ ದಿನ ಚೇತರಿಕೆ ಇದೆ. ನಿಮ್ಮ ಆ ಸಮಸ್ಯೆಗೆ ಬೇಕಾದಂಥ ಮನೆ ಮದ್ದುಗಳನ್ನು ಮಾಡುವಂಥದ್ದು, ಹಾಗೆ ಹಿರಿಯರ ವೈದ್ಯರ ಒಂದು ಸಲಹೆಯ ಮೇರೆಗೆ ಮುಂದುವರಿಯುವಂಥ ಸಾಧ್ಯತೆ ಇರೋದರಿಂದ ಮನಸ್ಸಿಗೆ ಒಂದು ರೀತಿಯ ಪ್ರಗತಿ ನಡೀತಾ ಇದೆ ಅನ್ನುವಂಥ ಭಾವನೆ ಮೂಡುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಶುಭ ಫಲಗಳು ಸಿಕ್ಕುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.